ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ಏನು ಮಾಡು, ವಿಶೇಷವಾದ ಆಶೀರ್ವಾದ. ಮೊನ್ನೆ ಓದವ ಮತ್ತೆ ಕಂಟಿನ್ಯೂ. ನೋಡ್ರಿ, ಎರಡನೇದಾಗಿ ಹೇಳತ್ತಾನೆ ಏನು ಕೆಲಸ ಮಾಡ್ತಾ ಇದೆ ದೇವ್ರೆ, ಅದು ಕೆಲಸ ಸ್ವಲ್ಪ ದೊಡ್ಡದಾಗಬೇಕು. ಯಾರಿಗಿಷ್ಟ ಇರೋದು ಕೆಲಸ ದೊಡ್ಡದಾಗಿ? ನಿಮ್ಮಲ್ಲೆಲ್ಲ ಕೆಲಸ ಮಾಡತ್ತೀರಿ. ಎಷ್ಟು ಜನರಿಗೆ ಅಭಿವೃದ್ಧಿ ಇರುವಂಥ ಕೆಲಸ ಮಲ್ಟಿಪ್ಲೈ ಆಗ್ಬೇಕಂತ ಆಸೆ ಇರ್ತದಲ್ಲ ಎಲ್ಲರಿಗೆ? ಇರ್ತದೇನಿಲ್ಲ? ಎಲ್ಲರಿಗೆ ಆಸೆ ಇರ್ತದಲ್ಲ. ಯಾರಂಗೆ ನಾವು ಇರುವ ಸ್ಥಿತಿಯಲ್ಲೇ ಇರಬೇಕು ಅಂತ ಯಾರು ಇಷ್ಟಪಡಲ್ಲ. ಆದರೆ ಇಲ್ಲಿ ಯಾಬೇಚನು ದೇವರನ್ನ ತಿಳ್ಕೊಂಡ ಕಾರಣ ಹೇಳ್ತಾ ಇದ್ದಾನೆ, ದೇವರೇ ನನಗೆ ಕೆಲಸ ಆಶೀರ್ವಾದ ಮಾಡು. ಮೂರನೇದಾಗಿ ನಿನ್ನ ಹಸ್ತದಿಂದ ನನಗೆ ಹಿಡಿದು ಯಾವ ರೋಗ ಬರಬಾರ್ದು. ಮೂರನೇದಾಗಿ ಹೇಳ್ತಾ ಒಂದನೇ ಪದ ಹೇಳ್ಬೇಕಾದ್ರೆ ನನಗೆ ಯಾವ ರೋಗಗಳು ಬರಬಾರ್ದು. ಇವತ್ತು ನಾವು ಒಂದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಮೊದಲನೇದಾಗಿ ಯಾಬೇಚನು ಆಶೀರ್ವಾದ ವಿಶೇಷವಾಗಿ ಕೇಳ್ತಾಳೆ. ವಿಶೇಷ ಅಂದ್ರೆ ಈಗ ಆಲ್ರೆಡಿ ಒಂದು ಮನೆ ಇರ್ತದೆ, ಸಣ್ಣದಿರ್ತದೆ, ದೊಡ್ಡ ಮನೆ ಕಟ್ತದೆ, ಅದು ವಿಶೇಷ ಅಲ್ಲ. ಅಲ್ಲೆಲ್ಲೂಯ್ಯ, ಮನೆ ಇರ್ತದೆ ಆಲ್ರೆಡಿ. ಒಂದು ವಿಶೇಷವಾಗಿ ಇನ್ನೊಂದು ಹೊಸದಾಗಿ ಮನೆ ಕಟ್ತದೆ, ಅದು ಯಾವ್ದು ಕಟ್ತದೆ? ಛತ್ ಹಾಕಿ ಅಥವಾ ಬಿಲ್ಡಿಂಗ್ ಮಾಡೋದು. ಅಲ್ಲೆಲ್ಲೂಯ್ಯ, ಯಾಬೇಚನು ಇಸ್ರಾಯೇಲ್ ದೇವರಿಗೆ ಯಾವ ಪ್ರೇಯರ್ ಮಾಡ್ತದೆ ಅನ್ನೋದು, ಸ್ವಾಮಿ ನೀನು ನನ್ನನ್ನು ಸ್ವಾಮಿ ಆಶೀರ್ವಾದ ಬೇಡ, ವಿಶೇಷವಾದ ಆಶೀರ್ವಾದ ಕೊಡು ದೇವರೇ ಅಂತ ಹೇಳ್ತಾರೆ. ನೋಡ್ರಿ, ಆಶೀರ್ವಾದವನ್ನು ಕೊಡುವ ದೇವರು ಬೈಬಲ್ ಹೇಳುತ್ತದೆ, ಹೆಚ್ಚಿಸುವನು ತಗ್ಗಿಸುವನು ದೇವರಾಗಿದ್ದಾನೆ. ಅದಕ್ಕೆ 12 ಪ್ರಾರ್ಥನೆ ಮಾಡ್ತಾಳೆ, ಮನುಷ್ಯರೇ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಗರ್ವದಿಂದ ಪಡಬೇಡ್ರಿ, ದೇವರ ಮುಂದೆ ದೀನರಾಗಿರಿ, ಆಗ ನಿಮ್ಮನ್ನು ಆತನ ಮಾಡ್ತಾನೆ ಉನ್ನತ ಸ್ಥಿತಿಗೆ ತರುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ಯಾಬೇಚನು ಇಸ್ರಾಯೇಲ್ ದೇವರಿಗೆ, ಸ್ವಾಮಿ ನನ್ನ ಜೀವಿತವನ್ನ ನೀನು ಆಶೀರ್ವಾದ ಮಾಡು, ನೋಡುವರಿಗೆ ಹೆಂಗೆ ಅನಿಸ್ಬೇಕು, ಯಾಬೇಚನೊಟ್ಟಿಗೆ ದೇವರ ಹಣ. ಹಲ್ಲೆಲೂಯಾ. ನಮ್ಮೊಟ್ಟಿಗೆ ದೇವರ ಅನ್ನೋದು ಗೊತ್ತಾಗಬೇಕು. ಅಬ್ರಾಮನು ಬೈಬಲಲ್ಲಿ ಹೇಳ್ತದೆ, ಅಬ್ರಾಮನು ಎಲ್ಲೆಲ್ಲ ಹೋಗ್ತಿದ್ದೋ, ಅವನು ಬೀಜ ಬಿತ್ತುತ್ತಿದ್ದ, ಅಲ್ಲಿ ಬೆಳೆಯನ್ನು ಪಡ್ಕೊಳ್ತಿದ್ದ, ಅಲ್ಲಿ ಅಭಿವೃದ್ಧಿ ಆಗ್ತಿದ್ದ. ಬೈಬಲ್ ಹೇಳ್ತದ, ಅವನು ಯಾವ ದೇಶದಲ್ಲಿದ್ದೋ, ಫಿಲಿಸ್ತೀನ್ ದೇಶ ಆಗಲಿ, ಕಾನಾನ್ ದೇಶ ಆಗಲಿ, ಅಲ್ಲಿರುವ ಗೋರ್ಮೆಂಟ್ ಆ ಸರ್ಕಾರಕ್ಕಿಂತ ದೊಡ್ಡ ಶ್ರೀಮಂತ ಅಬ್ರಾಮ್ ಆಗಿತ್ತು. ಹಲ್ಲೆಲೂಯಾ. ಅದು ಹೇಗಾಯ್ತು ಅಂತ ಬೈಬಲ್ ಹೇಳ್ತದ. ಕೆಲವು ಜನಗಳು ಹೇಳ್ತಾ ಇದ್ರು, ಇವನೊಟ್ಟಿಗೆ ದೇವರನ. ಹಲ್ಲೆಲೂಯಾ. ನೋಡ್ರಿ, ದೇವರು ಯಾರೊಟ್ಟಿಗಿರ್ತಾರೆ ಅವರ ಜೀವನ ಸ್ಲೋಲಿ ಅಭಿವೃದ್ಧಿ ಸ್ಟಾರ್ಟ್ ಆಗ್ತದೆ. ಮತ್ತು ದೇವರೊಟ್ಟಿಗಿದ್ದಾಗ ಕಷ್ಟಗಳು ಬರ್ತದೆ, ಬರಲ್ಲ ಅಂತ ಹೇಳತ್ತಿಲ್ಲ, ಶೋಧನೆಗಳು ಬರ್ತದೆ, ಕಾಯಿಲೆಗಳು ಬರ್ತವೆ, ಆದರೂ ದೇವರು ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ದಿನ ದೇವರ ಸನ್ನಿಧಿಯಲ್ಲಿ ನಾವು ಚರ್ಚಿಗೆ ಬಂದ ಪ್ರೇಯರ್ ಮಾಡೋದಲ್ಲ, ನಮ್ಮ ಚರ್ಚ್ ಮುಗಿದ ಮೇಲೆ ಕೂಡ ನಮ್ಮ ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಅದನ್ನು ಏನು ಮಾಡೋದು ಬ್ರದರ್ ಸಿಸ್ಟರ್ ರೂಢಿಯಲ್ಲಿ ಇಟ್ಕೊಂಡು